ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ, ಬನ್ನಿ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನುಗ್ಗೆ ಸೊಪ್ಪು ಅದರ ಬಗ್ಗೆ ತಿಳ್ಕೊಳ್ಳೋಣ. ಈ ನುಗ್ಗೆ ಸೊಪ್ಪು, ನುಗ್ಗೆಕಾಯಿ ಎಲ್ಲರಿಗೂ ಚಿರಪರಿಚಿತ ಇದ್ದೇ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ, ಎಲ್ಲರಿಗೂ ಗೊತ್ತಿರುತ್ತೆ. ಬಟ್ ಅದನ್ನು ಸೇವಿಸೋದ್ರಿಂದ ನಮಗೆ ಏನೆಲ್ಲ ಬೆನಿಫಿಟ್ಸ್ ಇದೆ ಆರೋಗ್ಯದಲ್ಲಿ ಅಂತ ಕೆಲವರಿಗೆ ಗೊತ್ತಿರುತ್ತೆ, ಇನ್ನು ಕೆಲವರಿಗೆ ಗೊತ್ತಿರಲ್ಲ ಮಾಹಿತಿ. ಸೊ ಅದಕ್ಕೋಸ್ಕರ ಈ ವಿಡಿಯೋನ ನಾನು ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಾನು ನುಗ್ಗೆ ಸೊಪ್ಪು ಸೇವಿಸೋದ್ರಿಂದ ನಮಗೆ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ಎಲ್ಲ ಶೇರ್ ಮಾಡಿದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಅಂತ ಕೇಳ್ಕೊಳ್ತಾ, ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹೆಲ್ತ್ ವೀಡಿಯೋಗಳಿಗಾಗಿ ಫಾಲೋ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಈಗಾಗಲೇ ನೀವು ಕೆಲವೊಂದಷ್ಟು ಫಿಲಮ್ಗಳಲ್ಲಾಗಿರ್ಬೋದು, ವಾಹಿನಿಗಳಲ್ಲಾಗಿರ್ಬೋದು ನೋಡಿರ್ತೀರ, ನುಗ್ಗೆಕಾಯಿ ಲೈಂಗಿಕ ಆಸಕ್ತಿನ ಹೆಚ್ಚಿಸೋ ಒಂದು ತರಕಾರಿ ಅಂತ ಅಂದ್ಬಿಟ್ಟು ಅಲ್ವಾ ಫ್ರೆಂಡ್ಸ್. ಆದರೆ ಇದು ಬರೀ ಸೆಕ್ಶುವಲ್ ಪ್ರಾಬ್ಲಮ್ಸ್ ಅಲ್ಲ, ಲೈಂಗಿಕ ಆಸಕ್ತಿ, ಕಾಮೋಜಾತಕ ಕ್ರಿಯೆನ ಹೆಚ್ಚು ಮಾಡೋದು ಅಷ್ಟೇ ಅಲ್ಲದ ಇನ್ನೂ ಹಲವಾರು ನಮ್ಮ ಆರೋಗ್ಯ ಬೆನಿಫಿಟ್ಸ್ನ, ಕಾಯಿಲೆಗಳಿಗೆ ತುಂಬ ರಾಮಬಾಣವಾಗಿ ಕೆಲಸ ಮಾಡುತ್ತೆ. ಬನ್ನಿ ಈ ವಿಡಿಯೋದಲ್ಲಿ ಆ ಬೆನಿಫಿಟ್ಸ್ನ ನಾನು ಶೇರ್ ಮಾಡ್ತಾಯಿದ್ದೀನಿ. ಮೊದಲಿಗೆ ಈ ನುಗ್ಗೆ ಸೊಪ್ಪು ಅಥವಾ ನುಗ್ಗೆಕಾಯಿನಲ್ಲಿ ಏನೆಲ್ಲ ನಮಗೆ ಪ್ರೋಟೀನ್ಸ್ ಆಗಿರ್ಬೋದು, ಏನೆಲ್ಲ ಅಂಶಗಳಿವೆ ಅಂತ ಮೊದಲು ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಇದರಲ್ಲಿ ವಿಟಮಿನ್ ಇ ರಿಚ್ ಇದೆ, ವಿಟಮಿನ್ ಸಿ ರಿಚ್ ಆಗಿರುತ್ತೆ, ಕ್ಯಾಲ್ಶಿಯಮ್ ಇರುತ್ತೆ, ಪ್ರೋಟೀನ್ ಇರುತ್ತೆ, ವಿಟಮಿನ್ ಎ ಇರುತ್ತೆ, ಕಬ್ಬಿನಾಂಶ ಅಂದರೆ ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಪೊಟ್ಯಾಷಿಯಮ್ ಇರುತ್ತೆ, ಮೆಗ್ನೀಷಿಯಮ್ ಇರುತ್ತೆ, ಫಾಸ್ಫರಸ್ ಇರುತ್ತೆ. ಇಷ್ಟೆಲ್ಲ ಪ್ರೋಟೀನ್ಸ್ ಆಗಿರ್ಬೋದು, ಮಿನರಲ್ಸ್ ಆಗಿರ್ಬೋದು, ಇಷ್ಟೆಲ್ಲ ಅಂಶಗಳು ಇದೆ ಈ ನುಗ್ಗೆ ಸೊಪ್ಪಿನಲ್ಲಿ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಇಷ್ಟೆಲ್ಲ ಅಂಶಗಳು ಈ ನುಗ್ಗೆ ಸೊಪ್ಪಲ್ಲಿ ಜಾಸ್ತಿ ಹೇರಳವಾಗಿ ನಮಗೆ ಸಿಗೋದ್ರಿಂದ ನಮ್ಮ ಆರೋಗ್ಯದಲ್ಲಿ ತುಂಬ ಹೆಚ್ಚಿನ ಪ್ರಮಾಣದಲ್ಲಿ ಇದು ನಮಗೆ ಒಳ್ಳೆಯದನ್ನೇ ಮಾಡುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಇದರಲ್ಲಿ ವಿಟಮಿನ್ ಸಿ ಜಾಸ್ತಿ ಇರೋದ್ರಿಂದ ನಮಗೆಲ್ಲ ಆಬ್ವಿಯಸ್ಲಿ ಗೊತ್ತೇ ಇರುತ್ತೆ. ವಿಟಮಿನ್ಸ್ ಜಾಸ್ತಿ ಇದ್ದಾಗ ನಮಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ಅಂದರೆ ನಮಗೆ ರೋಗಗಳನ್ನ ತಡೆಗಟ್ಟುವ ಶಕ್ತಿ ನಮ್ಮ ಬಾಡಿಗೆ ಸಿಗುತ್ತೆ. ನಮಗೆ ರೋಗ ನಿರೋಧಕ ಶಕ್ತಿ ಅಂದರೆ ಇಮ್ಯುನಿಟಿ ಪವರ್ ಯಾವಾಗ ಜಾಸ್ತಿ ಇರುತ್ತೆ, ಆಟೋಮೆಟಿಕ್ಕಾಗಿ ನಾವು ಕಾಯಿಲೆ ಬೀಳೋದು ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ನುಗ್ಗೆ ಸೊಪ್ಪನ್ನ ನಿಯಮಿತವಾಗಿ ಸೇವಿಸೋದ್ರಿಂದ ಅಥವಾ ನುಗ್ಗೆ ಸೊಪ್ಪನ್ನು ನೆರಳಿನಲ್ಲಿ ಒಣಗಿಸಿ ಪುಡಿ ಮಾಡಿಟ್ಕೊಂಡು ಅದನ್ನು ಸೇವಿಸೋದ್ರಿಂದ ಕೂಡ ನಮ್ಮ ರಕ್ತದಲ್ಲಿ ಸಕ್ಕರೆ ಅಂಶವನ್ನು ಕಡಿಮೆ ಮಾಡೋ ಗುಣ ಇದರಲ್ಲಿರುತ್ತೆ ಫ್ರೆಂಡ್ಸ್. ಅಂದರೆ ಡಯಾಬಿಟೀಸ್ ಇರೋರಿಗೆ ಉತ್ತಮ ರಾಮಬಾಣವಾಗಿ ಕೆಲಸ ಮಾಡುತ್ತೆ ಈ ನುಗ್ಗೆ ಸೊಪ್ಪಿನ ಪುಡಿ ಆಗಿರ್ಬೋದು, ಅಥವಾ ನುಗ್ಗೆ ಸೊಪ್ಪು ನೀವು ಹಾಗೆ ಸಾಂಬಾರಲ್ಲಾಗಿರೋದು, ಪಲ್ಯ ರೂಪದಲ್ಲಾಗಿರ್ಬೋದು ನಿಯಮಿತವಾಗಿ ಸೇವಿಸ್ತಾ ಬಂದರೆ ನಮ್ಮ ಸಕ್ಕರೆ ಅಂಶವನ್ನು ರಕ್ತದಲ್ಲಿ ಕಡಿಮೆ ಮಾಡೋದಕ್ಕೆ ಇದು ನಮಗೆ ಸಹಾಯ ಮಾಡುತ್ತೆ. ಅಷ್ಟೇ ಅಲ್ಲ, ಇದರಲ್ಲಿ ಕ್ಯಾಲ್ಶಿಯಂ ಜಾಸ್ತಿ ಇರೋದ್ರಿಂದ ನಮ್ಮ ಮೂಳೆಗಳ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಉರಿ ಊತ ನಿವಾರಣೆ ಆಗುತ್ತೆ, ಕೀಲು ನೋವುಗಳು ಶಮನ ಆಗುತ್ತೆ ಆಗುತ್ತೆ ಸೊಪ್ಪು ಸೇವನೆ ಮಾಡೋದು. ಮತ್ತು ಇದರಲ್ಲಿ ವಿಟಮಿನ್ ಸಿ ಇರೋದ್ರಿಂದ ಚರ್ಮ ಮತ್ತು ಕೂದಲಿನ ಆರೋಗ್ಯಕ್ಕೂ ಕೂಡ ಇದು ತುಂಬ ಒಳ್ಳೆಯ ರಾಮಬಾಣ ಅಂತಲೇ ಹೇಳ್ಬೋದು. ಈ ಚರ್ಮದಲ್ಲಿ ಎಲ್ಲಾದರೂ ನಮಗೆ ಕಪ್ಪು ಕಲೆಗಳು ಅಥವಾ ಕಪ್ಪು ಕಲೆಗಳಿದ್ದರೆ ಆ ಚರ್ಮಕ್ಕೆ ಈ ನುಗ್ಗೆ ಸೊಪ್ಪಿನ ಎಲೆನ ಪೇಸ್ಟ್ ಮಾಡಿ ಹಚ್ಚೋದ್ರಿಂದ ಆ ಕಪ್ಪು ಕಲೆಗಳು ಸಹ ಮಾಯ ಆಗುತ್ತೆ. ಇದು ಗಂಡು ಮಕ್ಕಳಲ್ಲಾಗಲಿ ಹೆಣ್ಮಕ್ಕಳಾಗಲಿ ಲೈಂಗಿಕ ಆಸಕ್ತಿಯನ್ನು ಜಾಸ್ತಿ ಮಾಡಿ ಲೈಂಗಿಕ ಆರೋಗ್ಯನ ವೃದ್ಧಿ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೋಂಕುಗಳು ನಿವಾರಣೆ ಆಗುತ್ತೆ, ಕಣ್ಣಿನ ಆರೋಗ್ಯಕ್ಕೆ ಉತ್ತಮವಾಗಿರುತ್ತೆ. ಇದರ ಮೇಲೆ ವಿಟಮಿನ್ ಸಿ ಮತ್ತು ವಿಟಮಿನ್ ಇ ಜಾಸ್ತಿ ಇರೋದ್ರಿಂದ ನಮಗೆ ಕಣ್ಣಿನ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಅಷ್ಟೇ ಅಲ್ಲ ಫ್ರೆಂಡ್ಸ್, ನಮಗೆಲ್ಲಾದರೂ ಕ್ಯಾನ್ಸರ್ ಕಣಗಳು ಉತ್ಪತ್ತಿಯಾಗೋ ಮಟ್ಟ ಇದ್ದರೆ ಅದನ್ನು ಸಹ ನಾಶ ಮಾಡಿ ಕ್ಯಾನ್ಸರ್ ಫ್ರೀ ಆಗಿರೋದಕ್ಕೆ ಈ ನುಗ್ಗೆ ಸೊಪ್ಪು ನಮಗೆ ಸಹಾಯಕ್ಕೆ ಬರುತ್ತೆ ಅಂತಲೇ ಹೇಳ್ಬೋದು. ಇದರಲ್ಲಿ ಜೀರ್ಣಶಕ್ತಿ ಜಾಸ್ತಿ ಆಗುತ್ತೆ, ಏಕೆಂದರೆ ಇದರಲ್ಲಿ ನಾರಿನಾಂಶ ಜಾಸ್ತಿ ಇರೋದ್ರಿಂದ ಜೀರ್ಣಶಕ್ತಿ ಜಾಸ್ತಿ ಆಗುತ್ತೆ. ಫೈಬರ್ ಜಾಸ್ತಿ ಇರೋದ್ರಿಂದ ಜೀರ್ಣಶಕ್ತಿ ಹೆಚ್ಚುತ್ತೆ. ಯಾರಿಗೆ ಮಲಬದ್ಧತೆ ಇರುತ್ತೆ ಆ ಪ್ರಾಬ್ಲಮ್ಮು ಕೂಡ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನೊಂದು, ನಮ್ಮ ರಕ್ತವನ್ನು ಶುದ್ಧಿ ಮಾಡೋ ಗುಣ ಈ ನುಗ್ಗೆ ಸೊಪ್ಪಿನಲ್ಲಿ ಇರುತ್ತೆ ಫ್ರೆಂಡ್ಸ್.
ಅಷ್ಟೇ ಅಲ್ಲ, ಬ್ಲಡ್ ಪ್ರೆಷರ್ ಕಡಿಮೆ ಮಾಡೋದಕ್ಕೆ ಸಹಾಯ ಆಗುತ್ತೆ. ಇದರಲ್ಲಿ ಪೊಟ್ಯಾಷಿಯಮ್ ಇರೋದ್ರಿಂದ ನಮ್ಮ ಬಿ ಪಿ ನಿಯಂತ್ರಣದಲ್ಲಿಡೋದಕ್ಕೆ ತುಂಬ ಸಹಾಯ ಆಗುತ್ತೆ ಅಂತಲೇ ಹೇಳ್ಬೋದು ಈ ಸೊಪ್ಪು. ಅಷ್ಟೇ ಅಲ್ಲ, ಈಗ ಡಿಪ್ರೆಷನ್, ಮೈಗ್ರೇನ್, ಮೂಡ್ ಸ್ವಿಂಗ್ ಆಗೋದು ಇಂಥ ಕಾಯಿಲೆಗಳಿಗೂ ಸಹ ಈ ನುಗ್ಗೆ ಸೊಪ್ಪು ನಮಗೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಆ ಸಮಸ್ಯೆಗಳಿಂದಲೂ ಹೊರಗಡೆ ಬರೋದಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸಂಧಿವಾತ ನಿವಾರಣೆ ಆಗುತ್ತೆ. ಕಾಮೋ ಅಂದರೆ ಸೆಕ್ಸ್ ಅಂದರೆ ಲೈಂಗಿಕ ಆಸಕ್ತಿನ ಹೆಚ್ಚು ಮಾಡುತ್ತೆ, ಈಗಾಗಲೇ ನಾನು ಹೇಳ್ದಂಗೆ. ಮತ್ತು ಡೆಲಿವರಿ ಆಗಿರೋ ಮಹಿಳೆಯರು ಈ ನುಗ್ಗೆ ಸೊಪ್ಪನ್ನು ತಿನ್ನೋದ್ರಿಂದ ಎದೆ ಹಾಲನ್ನು ಕೂಡ ಹೆಚ್ಚಿಸುತ್ತೆ, ರಕ್ತ ವೃದ್ಧಿ ಆಗುತ್ತೆ, ಮಕ್ಕಳ ಮೆದುಳಿನ ಬೆಳವಣಿಗೆಗೆ ಉತ್ತಮವಾಗಿರುತ್ತೆ, ತೂಕ ಇಳಿಯೋದಕ್ಕೆ ವೆಯ್ಟ್ ಲಾಸ್ ಮಾಡೋದಕ್ಕೂ ಸಹ ಈ ನುಗ್ಗೆ ಸೊಪ್ಪಿನ ಸೇವನೆ ತುಂಬ ಒಳ್ಳೆಯದು. ನಿದ್ರಾಹೀನತೆ ಸಮಸ್ಯೆ ಕೂಡ ಹೊರಗಡೆ ಬರ್ಬೋದು. ನಮ್ಮ ದೇಹದಲ್ಲಿರುವ ಕಲ್ಮಶವನ್ನು ಹೊರಹಾಕುತ್ತೆ, ಮೆದುಳಿನ ಸಂರಕ್ಷಣೆ ಮಾಡುವುದಕ್ಕೆ ಉತ್ತಮವಾಗಿರುತ್ತೆ, ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತೆ, ಮಹಿಳೆಯರಲ್ಲಿ ಕಾಡುವ ಮುಟ್ಟಿನ ಸಮಸ್ಯೆಯಲ್ಲಿ ಬರುವ ಪ್ರಾಬ್ಲಮ್ಸ್, ನೋವುಗಳನ್ನು ಶಮನ ಮಾಡೋದಕ್ಕೂ ಈ ನುಗ್ಗೆ ಸೊಪ್ಪು ನಮಗೆ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಆದರೆ ಒಂದು ಎಚ್ಚರಿಕೆ ಬೇಕು, ಯಾರು ಗರ್ಭಿಣಿಯರಿರ್ತಾರೆ ಅಂಥವರು ಕೆಲವೊಂದಷ್ಟು ತಿಂಗಳ ಕಾಲ ನುಗ್ಗೆ ಸೊಪ್ಪಾಗಲಿ ನುಗ್ಗೆಕಾಯಾಗಲಿ ಬಳಸುವುದು ನಿಷೇಧವೆಂದೇ ಹೇಳುತ್ತದೆ. ಅದಕ್ಕೆ ಪ್ರೆಗ್ನೆಂಟ್ ಲೇಡಿಯರು ದಯವಿಟ್ಟು ನುಗ್ಗೆ ಸೊಪ್ಪನ್ನ ಕೆಲವೊಂದಷ್ಟು ಪ್ರಾರಂಭಿಕ ತಿಂಗಳುಗಳಲ್ಲಿ 3 ತಿಂಗಳು 5 ತಿಂಗಳು ಈ ಥರ ಪ್ರಾರಂಭ ತಿಂಗಳುಗಳಲ್ಲಿ ನುಗ್ಗೆ ಸೊಪ್ಪು ಬಳಸದೇ ಇರೋದು ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಈ ನುಗ್ಗೆ ಸೊಪ್ಪಿನಲ್ಲಿ ನಮಗೆ ಪೊಟ್ಯಾಷಿಯಮ್ ಜಾಸ್ತಿ ಇರೋದ್ರಿಂದ ನಮಗೆ ಬ್ಲಡ್ ಪ್ರೆಷರ್ ಕಡಿಮೆ ಮಾಡೋದಕ್ಕೆ ಸಹಾಯ ಆಗುತ್ತೆ. ಬ್ಲಡ್ ಪ್ರೆಷರ್ ಕಡಿಮೆ ಇದ್ದು ಕೊಲೆಸ್ಟ್ರಾಲ್ನ ತಗ್ಗಿಸೋ ಗುಣ ಇದರಲ್ಲಿರೋದ್ರಿಂದ ನಮ್ಮ ಹೃದಯಕ್ಕೆ ತುಂಬ ಆರೋಗ್ಯವನ್ನು ಉಂಟು ಮಾಡುತ್ತೆ ಈ ನುಗ್ಗೆ ಸೊಪ್ಪಿನ ಸೇವನೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಫಾಸ್ಫರಸ್, ಪೊಟ್ಯಾಷಿಯಮ್, ಮೆಗ್ನೀಷಿಯಮ್, ಕಬ್ಬಿನಾಂಶ, ವಿಟಮಿನ್ ಎ, ವಿಟಮಿನ್ ಸಿ, ವಿಟಮಿನ್ ಇ, ಕ್ಯಾಲ್ಸಿಯಂ, ಪ್ರೋಟೀನ್ ಇನ್ನೂ 16 ನಮಗೆ ಆರೋಗ್ಯಕ್ಕೆ ಬೇಕಾದ ಒಳ್ಳೆಯ ಅಂಶಗಳು ಈ ನುಗ್ಗೆ ಸೊಪ್ಪಿನಲ್ಲಿ ಇರೋದರಿಂದ ನಮಗೆ ಆರೋಗ್ಯ ದೃಷ್ಟಿಯಿಂದ ಈ ನುಗ್ಗೆ ಸೊಪ್ಪನ್ನು ಬಳಸುವುದು ತುಂಬ ಒಳ್ಳೆಯದು. ನಮಗೆ ಸಿಟಿನಲ್ಲಿ ನುಗ್ಗೆ ಸೊಪ್ಪು ಸಿಗಲ್ವಲ್ಲ, ಏನು ಮಾಡೋದು ಅಂತ ನೀವು ಕೇಳಿದ್ರೆ ಹಳ್ಳಿಗಳ ಕಡೆ ನುಗ್ಗೆ ಸೊಪ್ಪು ಹೇರಳವಾಗಿ ಸಿಗುತ್ತೆ. ಅದನ್ನು ಹಳ್ಳಿಗಳಿಂದ ತರಿಸ್ಕೊಂಡು ನೆರಳಿನಲ್ಲಿ ಒಣಗಿಸಿ ಪುಡಿ ಮಾಡಿಟ್ಕೊಂಡು ಆ ಪುಡಿಯನ್ನು ಟೀ ರೂಪದಲ್ಲಾಗಿರ್ಬೋದು, ಜ್ಯೂಸಲ್ಲಾಗಿರ್ಬೋದು ಅಥವಾ ಬಿಸಿ ನೀರಲ್ಲೇ ಹಾಕ್ಕೊಂಡು ಖಾಲಿ ಹೊಟ್ಟೆಗೆ ಸೇವಿಸೋದಾಗಿರ್ಬೋದು. ಈ ರೀತಿ ನಿಮಗೆ ಯಾವುದು ಕಂಫರ್ಟೋ ಅದನ್ನು ಮಾಡಿದ್ರೆ ನಿಮ್ಮ ಶುಗರ್ ಲೆವೆಲ್ನ ತಗ್ಗಿಸೋದಕ್ಕೆ ಡಯಾಬಿಟೀಸ್ ಪೇಷಂಟ್ಸು ದಯವಿಟ್ಟು ಈ ನುಗ್ಗೆ ಸೊಪ್ಪು ಮತ್ತು ಮೆಂತ್ಯ ಎರಡನ್ನೂ ನೈಸಾಗಿ ಪುಡಿ ಮಾಡಿಟ್ಕೊಂಡು ಇದನ್ನು ಬಳಸ್ತಾ ಬಂದರೆ ಶುಗರ್ ಕಂಟ್ರೋಲಲ್ಲಿರೋದು ಅಷ್ಟೇ ಅಲ್ಲದೆ ಶುಗರ್ನಿಂದ ಬರ್ತಕ್ಕಂಥ ಪ್ರಾಬ್ಲಮ್ಸ್ ಏನಿರುತ್ತೆ, ಶುಗರು ಜಾಸ್ತಿ ಆಗೋದು, ಜಾಸ್ತಿ ಆದಮೇಲೆ ಇದು ಕಿಡ್ನಿ, ಲಿವರ್ ಇಂಥವಕ್ಕೆಲ್ಲ ಪ್ರಾಬ್ಲಮ್ ಆಗುತ್ತಲ್ಲ, ಮುಂದೆ ಶುಗರ್ನಿಂದ ಬರ್ತಕ್ಕಂಥ ಸಮಸ್ಯೆಗಳನ್ನೂ ಕೂಡ ನಾವು ತಡೆಗಟ್ಬೋದು. ಈ ನುಗ್ಗೆ ಸೊಪ್ಪಿನ ಪೌಡ್ರು ಮತ್ತು ಮೆಂತ್ಯ ಪೌಡ್ರು ಮಿಕ್ಸ್ ಮಾಡಿ ನಾವು ಸೇವಿಸೋದ್ರಿಂದ ಶುಗರ್ ಕಂಟ್ರೋಲಲ್ಲಿರುತ್ತೆ. ಅದರಿಂದ ಮುಂದೆ ಆಗ್ತಕ್ಕಂಥ ಸಮಸ್ಯೆಗಳು ಕೂಡ ದೂರ ಆಗುತ್ತೆ ಅಂತಲೇ ಹೇಳ್ಬೋದು. ನೋಡಿ ಫ್ರೆಂಡ್ಸ್, ಹಳ್ಳಿಗಳಲ್ಲಿ ಹೇರಳವಾಗಿ ಸಿಗೋ ಈ ನುಗ್ಗೆ ಸೊಪ್ಪುನಿಂದ ನಮಗೆ ಎಷ್ಟೆಲ್ಲ ಬೆನಿಫಿಟ್ಸ್ ಸಿಗುತ್ತೆ ಅಂತ ಗಾದೆನೇ ಇದೆ ಅಲ್ವಾ ಫ್ರೆಂಡ್ಸ್, ಹಿತ್ತಲ ಗಿಡ ಮದ್ದಲ್ಲ ಅಂತ. ನಾವು ಪ್ರತಿಯೊಂದಕ್ಕೂ ಡಾಕ್ಟ್ರ್ ಮೊರೆ ಹೋಗೋದು, ಮೆಡಿಸನ್ ಮೊರೆ ಹೋಗೋದು ಇದು ಅಭ್ಯಾಸ ಆಗೋಗಿದೆ. ನಮ್ಮ ಹಿತ್ತಲಲ್ಲೇ ಮದ್ದುಗಳಿರುತ್ತೆ, ನಾವು ಅದನ್ನು ಗಮನಿಸೋದಿಲ್ಲ. ಹಿತ್ತಲಲ್ಲೇ ನುಗ್ಗೆ ಸೊಪ್ಪು, ನುಗ್ಗೆ ಗಿಡ ಇರುತ್ತೆ, ಅದನ್ನು ನಾವು ಗಮನಿಸೋದಿಲ್ಲ. ಸೊ ನಮ್ಮ ಇದು ಹರ್ಬಲ್ ಸೊಪ್ಪುಗಳನ್ನ ನಾವು ಬಳಸೋದ್ರಿಂದ ನಮಗೆ ಸುಮಾರು ಬೆನಿಫಿಟ್ಸು ಸಿಗುತ್ತೆ ಆರೋಗ್ಯಕ್ಕೆ ಅಂತಲೇ ಹೇಳ್ಬೋದು. ದಯವಿಟ್ಟು ನುಗ್ಗೆ ಸೊಪ್ಪು ಸಿಕ್ಕಿದ್ರೆ ನೀವು ತಂದು ಒಣಗಿಸಿ ಪುಡಿ ಮಾಡಿಟ್ಕೊಂಡು ಡೈಲಿ ಒಂದೊಂದು ಅರ್ಧ ಚಮಚ ಆ ಪುಡಿನ ಸೇವಿಸೋದ್ರಿಂದ ಸುಮಾರು ಆರೋಗ್ಯ ಲಾಭಗಳು ನಮ್ಮದಾಗುತ್ತೆ ಅಂತಲೇ ಹೇಳ್ಬೋದು. ನುಗ್ಗೆ ಸೊಪ್ಪನ್ನು ಸಿಕ್ಕರೆ ಬಿಡಬೇಡಿ, ದಯವಿಟ್ಟು
ತೊಗೊಂಬಂದು ಉಪಯೋಗಿಸ್ಕೊಳ್ಳಿ, ಆರೋಗ್ಯನೂ ನಿಮ್ಮದಾಗಿಸ್ಕೊಳ್ರಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ನುಗ್ಗೆ ಸೊಪ್ಪಿಂದ ಎಷ್ಟೆಲ್ಲ ಆರೋಗ್ಯ ಲಾಭಗಳಿವೆ ಅಂತ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.